ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮಾಶ್ರಮ ವ್ಲಾಗ್ಗಳಲ್ಲಿ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ಮೇಯ್ನಾಗಿ ಒಂದು 4 ಟೊಮ್ಯಾಟೋನ ಬಳಸಿಬಿಟ್ಟು ಮಾಡ್ತಿದ್ದೀನಿ. ಒಂದು ನಾರ್ಮಲ್ ಟೊಮ್ಯಾಟೋನ 4 ಟೊಮ್ಯಾಟೊ ತೊಗೊಂಡು ಕಟ್ ಮಾಡಿಟ್ಟಿದ್ದೀನಿ ಈ ರೀತಿ. ಹಾಗೆ ಇಲ್ಲಿ ಕೆಂಪು ಮೆಣಸಿನ್ಕಾಯಿ ಬಳಸ್ತಿದ್ದೀನಿ. ಒಂದು 5ರಿಂದ 6 ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಇಷ್ಟಿದ್ರೆ ಸಾಕು, ಮತ್ತೇನು ಬೇಡ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡಿ, ಇವಾಗ ಒಂದು ಸ್ಟವ್ ಮೇಲೆ ಒಂದು ಬಾಳಿಗೆ ಇಟ್ಟು ಅದಕ್ಕೆ ಟೊಮ್ಯಾಟೋನ ಹಾಕಬೇಕು. ಒಂದು ಸ್ಪೂನ್ ಫಸ್ಟು ಎಣ್ಣೆ ಹಾಕಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಟೊಮ್ಯಾಟೋನ ಬಾಡಿಸ್ಕೋಬೇಕು. ಟೊಮ್ಯಾಟೋನ ಬಾಡಿಸೋದ್ರಿಂದ ಅದರಲ್ಲಿರುವಂಥ ಹಸಿ ಸ್ಮೆಲ್ಲು ಹೋಗುತ್ತೆ. ಸೊ ಆವಾಗ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇವಾಗ ಎಣ್ಣೆ ಹಾಕಿ ಟೊಮ್ಯಾಟೋನೆಲ್ಲ ಹಾಕ್ತಿದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಬಾಡಿಸ್ಬೇಕು, ಸಿಪ್ಪೆ ಬಿಡೋ ರೀತಿಯಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಅದನ್ನು ಒಂದು ಪಾತ್ರೆ ತೆಗಿಬೇಕು. ಇದು ಚಪಾತಿ, ದೋಸೆ, ಹಾಗೆ ಇಡ್ಲಿ, ರೊಟ್ಟಿ, ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದು ಬಾಡಿದೆ ಇವಾಗ ಟೊಮ್ಯಾಟೊ. ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಅದೇ ಬಾಣಲಿಗೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಹಸಿಮೆಣಸಿನ್ಕಾಯಿ 4ರಿಂದ 5 ಅದನ್ನು ಹಾಕಿ ಅದನ್ನು ಸಹ ಬಾಡಿಸ್ಕೋಬೇಕು. ನೀವು ಕೆಂಪು ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ನಾರ್ಮಲಾಗಿ ಮಾಡ್ತೀವಲ್ಲ, ಸೊ ಹಾಗಾಗಿ ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಹ ಹಾಗೆ ಚೂರದಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿದ್ರೆ ಸ್ವಲ್ಪ ಕಪ್ಪಾಗೋ ರೀತಿ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿಸ್ಕೊಂಡು ತಗೊಂಡು ಇದನ್ನು ಗ್ರೈಂಡ್ ಪೇಸ್ಟ್ ಮಾಡ್ಕೊಂಡು ಇದನ್ನು ಸಹ ಪ್ಲೇಟಿಗೆ ತೆಗೆದುಕೊಂಡು ಚೆನ್ನಾಗಿ, ಇದು ಸಹ ಹಾಗೆ 2-3 ನಿಮಿಷದಲ್ಲಿ ಬೆಂದು ಹೋಗ್ಬಿಡುತ್ತೆ. ಸ್ಟವ್ನ ಆಫ್ ಮಾಡಿ ಇದನ್ನು ಅದೇ ಪ್ಲೇಟಿಗೆ ತಗೊಂಡು ಒಂದು 2 ನಿಮಿಷ ಇದನ್ನು ಕೂಲ್ ಆಗ್ಲಿಕ್ಕೆ ಬಿಡಬೇಕು. ಇವಾಗ 2 ನಿಮಿಷದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಟೊಮ್ಯಾಟೋನೆಲ್ಲ ಹಾಕಿ ಜೀರಿಗೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇತ್ತಲ್ವ, ಸೊ ಅದನ್ನು ಹಾಕಿ ಗ್ರೈಂಡ್ ಮಾಡಿದರೆ ಕೊಬ್ಬರಿ ಬೇಡ, ಶೇಂಗಾ ಬೇಡ, ಪುಟಾಣಿ ಬೇಡ, ಬರೀ ಟೊಮ್ಯಾಟೊ ಚಟ್ನಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಟೇಸ್ಟ್ ರೆಡಿ ಮಾಡಿ. ತೀರ ತೆಳುವಾದ ಚೆನ್ನಾಗಿಲ್ಲ, ಗಟ್ಟಿದ್ರು ಚೆನ್ನಾಗಿಲ್ಲ, ತರಿ ಆಗಿದೆ ಚೆನ್ನಾಗಿದ್ರೆ ಸ್ವಲ್ಪ ನುಣ್ಣವಾಗಿ. ಇವಾಗ ಅದೇ ಬಾಣಲಿಗೆ ಚೂರು ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ತಿದ್ವಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವು ಬೇರೆ ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಇದು ದೋಸೆ, ಚಪಾತಿ, ರೈಸು, ರೊಟ್ಟಿ ಯಾವುದ್ರ ಜೊತೆ ಯಾವುದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಲೈಕ್ ಕೊಡೋದ್ರಿಂದ ನಾನು ಇನ್ನಷ್ಟು ವಿಡಿಯೋ ಹಾಕಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ. ಟ್ರೈ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಒಗ್ಗರಣೆ ಮಾತ್ರ ಮರಿಬೇಡಿ. ಜೀರಿಗೆ ಸಾಸಿವೆ ಚಿಟಪಟ ನಂತರ ಕರಿಬೇವು ಸ್ಟವ್ನ ಆಫ್ ಮಾಡಿದ್ದೀನಿ. ಇವಾಗ ಆಫ್ ಮಾಡಿ ಸ್ವಲ್ಪ ಲಾಸ್ಟಲ್ಲಿ ಸ್ಟವ್ ಆಫ್ ಬಿಟ್ಟು ಇವಾಗ ರುಬ್ಬಿಟ್ಟಿರುವಂಥ ಮಸಾಲ ಅದಕ್ಕೆ ಫೈನ್ ಪೇಸ್ಟ್ನ ಸ್ವಲ್ಪನೇ ಟ್ರಾನ್ಸ್ಫರ್ ಮಾಡಿದರೆ ಆಗೋಯ್ತು. ನಿಮ್ಗೆ ಬೇಕಂದರೆ ಅಷ್ಟನ್ನು ಹಾಕ್ಕೊಬಿಟ್ಟು ಇದಿಲ್ಲ ಸ್ವಲ್ಪ. ಆಮೇಲೆ ಇದನ್ನು ಮತ್ತೆ ಬೇಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಹಾಕೋದೇನು, ಏನಕ್ಕಂದರೆ ಇದನ್ನು ಸ್ಟಾರ್ಟಿಂಗ್ ಹಾಕಿರ್ತಾರಲ್ಲ ಹಸಿಸನ್ನೆಲ್ಲ ಹೋಗ್ಬಿಡುತ್ತೆ. ಸೇರಿಸಿದ್ರೆ ಆಯಿತು. ಸ್ವಲ್ಪ ಖಾರ ಜಾಸ್ತಿ ಅನಿಸುತ್ತೆ, ಇದು ಮಾಡೋಕ್ಕೆ ಲಾಸ್ಟಲ್ಲಿ ಕರಿಬೇವು ಹಾಕಿದ್ರೆ ಮುಗಿತು. ಇವಾಗ ನಾನು ರೆಡಿ ಮಾಡಿ ಇವಾಗ ದೋಸೆ ಹಾಕ್ಬಿಟ್ಟು ಇವಾಗ ಅದಕ್ಕೆ ಈರುಳ್ಳಿನ ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ದೋಸೆ ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಈ ಟ್ರಿಕ್ನ. ಈ ಪುಟ್ಟ ದೋಸೆನ ಏನಕ್ಕೆ ಹಾಕ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದನ್ನು ನಮ್ಮ ಕಡೆ ನಿದ್ರೆ ತೆಗಿಲಿಕ್ಕೆ ಈ ರೀತಿ ಫಸ್ಟು ಹಿಟ್ಟನ್ನ ದೃಷ್ಟಿ ತೆಗಿಲಿಕ್ಕೆ ಅಂತ ಹೇಳಿ ಈ ರೀತಿ ಪುಟಾಣಿ ದೋಸೆನ ಹಾಕ್ತೀವಿ. ನಿಮ್ಮ ಕಡೆ ನೀವು ಹೀಗೆ ಮಾಡ್ತೀರಾ ನೋಡಿ. ಇವಾಗ ಇದಾದ ನಂತರ ನಾರ್ಮಲಾಗಿ ನಿಮಗೆ ಹೇಗೆ ದೋಸೆ ಬೇಕೋ ಆ ರೀತಿ, ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ದೋಸೆ ಹಾಕ್ಕೊಂಡು ಚಟ್ನಿ ಜೊತೆ ಸರ್ವ್ ಮಾಡಿದರೆ ಆಗೋಯ್ತು ಚಟ್ನಿ. ಟೊಮ್ಯಾಟೊ ಚಟ್ನಿ ದೋಸೆ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮೌತ್ ವಾರ್ಮಿಂಗ್ ಅಂತ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಇದು ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂದರು. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ನೋಡಿ, ಇವಾಗ ಈ ರೀತಿ ಈರುಳ್ಳಿಯಿಂದ ಎಣ್ಣೆ ಹಚ್ಚೋದ್ರಿಂದ ದೋಸೆ ಈ ರೀತಿಯಾಗಿ ಈಸಿಯಾಗಿ ತಾನೇ ಬಿಟ್ಕೊಂಡ್ಬರುತ್ತೆ. ಜಾಸ್ತಿ ಎಣ್ಣೆ ಸಹ ಇದು ಹಿಡಿಯೋದಿಲ್ಲ. ಈ ರೀತಿಯಾಗಿ ಹಾಕಿ ದೋಸೆ ಜೊತೆ ಚಟ್ನಿನ ಸರ್ವ್ ಮಾಡಿದರೆ ಮುಗಿತು. ಟೊಮ್ಯಾಟೊ ಚಟ್ನಿ ರೆಡಿ. ಬೆಳಗಿನ ಬ್ರೇಕ್ಫಾಸ್ಟು ಇಷ್ಟು ಈಸಿಯಾಗಿತ್ತು. ನೀವು ಯಾವ ರೀತಿ ಮಾಡ್ತೀರಾ ಚಟ್ನಿ ಅಂತ ಹೇಳಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ನೋಡಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಬೈ ಆಲ್.